T20 ವರ್ಲ್ಡ್ ಕಪ್ ಗೆದ್ದು ತಾಯ್ನಾಡಿಗೆ ಟೀಂ ಇಂಡಿಯಾ ವಾಪಸ್ ಆಗ್ತಾ ಇದೆ. ಬಾರ್ಬಡೋಸ್ನಿಂದ ಭಾರತಕ್ಕೆ ಚಾಂಪಿಯನ್ಸ್ ಆಗಮಿಸುತ್ತಿದ್ದಾರೆ. ವಿಶ್ವಕಪ್ನೊಂದಿಗೆ ಆಗಮಿಸಿದೆ ರೋಹಿತ್ ಪಡೆ. T20 ವಿಶ್ವಕಪ್ ಜೊತೆ ತಾಯ್ನಾಡಿಗೆ ಆಗಮನವಾಗಿದೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ಕೂಡ ಕೋರಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದೆ ಟೀಂ ಇಂಡಿಯಾ. ರೋಹಿತ್ ಪಡೆ ವಿಶ್ವಕಪ್ ಗೆದ್ದ ಬಳಿಕ ಭಾರತಕ್ಕೆ ಆಗಮನವಾಗಿದೆ. ಹಾಗಾಗಿ ಆಟಗಾರನ ಅದ್ಧೂರಿಯಾಗಿ ಬರ್ಮಾಡಿಕೊಳ್ಳಲಾಗಿದೆ ಏರ್ಪೋರ್ಟ್ನಲ್ಲಿ. ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. 11 ವರ್ಷಗಳ ಬಳಿಕ ಕಪ್ ಗೆದ್ದಿರುವ ಖುಷಿ ಭಾರತೀಯರದ್ದು. ಹಾಗಾಗಿ ನಮ್ಮ ಟೀಂ ಇಂಡಿಯಾ ಆಟಗಾರನ ಅದ್ಧೂರಿಯಾಗಿ ಬರ್ಮಾಡಿಕೊಳ್ಳಲಾಗಿದೆ ಏರ್ಪೋರ್ಟ್ನಲ್ಲಿ. ಸಹಜವಾಗಿ ದೊಡ್ಡ ಮಟ್ಟದ ಖುಷಿ ಸಂಭ್ರಮ ಮನೆ ಮಾಡಿದೆ. ಆಟಗಾರರು ಜಸ್ಟ್ ಲ್ಯಾಂಡ್ ಆಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಅವ್ರನ್ನ ಅದ್ಧೂರಿಯಾಗಿ ಬರ್ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು, ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಏರ್ಪೋರ್ಟ್ನಲ್ಲಿ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟೀಂ ಇಂಡಿಯಾ ವಿಶ್ವಕಪ್ ಗೆದ್ದ ಬಳಿಕ ಶುಭ ಹಾರೈಸಿದ್ರು, ಸಂತಸ ವ್ಯಕ್ತಪಡಿಸಿದ್ರು. ಕೋಟ್ಯಾನುಕೋಟಿ ಭಾರತೀಯರ ಕನಸು ನನಸು ಮಾಡಿದ್ದೀರಿ ನೀವೆಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಶ್ಲಾಘಿಸಿದ್ರು. ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಇದೆಯಲ್ಲ, ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ದೃಶ್ಯ ನೋಡ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಆಲ್ರೆಡಿ ಟೀಂ ಇಂಡಿಯಾ ಆಟಗಾರರು ಬಂದಿಳಿದಿದ್ದಾರೆ. ಅವರನ್ನ ಅದ್ಧೂರಿಯಾಗಿ ಬರ್ಮಾಡ್ಕೊಳ್ಳೋದಕ್ಕೆ ಒಂದ್ ಕಡೆ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಕೋಟ್ಯಾನುಕೋಟಿ ಭಾರತೀಯರ ಕನಸು ಕೂಡ ಅದೇ ಆಗಿತ್ತು. ಈ ಬಾರಿ ಕಪ್ ಗೆಲ್ಲಲೇಬೇಕು ಅಂತ 11 ವರ್ಷಗಳ ಬಳಿಕ ಆ ಕಪ್ ಗೆದ್ದಿರುವಂತಹ ಖುಷಿ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ಒಂದ್ ಕಡೆ ಸಹಜವಾಗಿ ಟೀಂ ಇಂಡಿಯಾ ಆಟಗಾರರಿಗೆ ಆ ಖುಷಿ ಇದ್ರೆ, ನಾವೇ ಗೆದ್ದಿದ್ದೀವಿ ಆ ಕಪ್ ಅನ್ನುವಂತಹ ಖುಷಿ ಅನೇಕ ಅಭಿಮಾನಿಗಳದ್ದು, ಕೋಟ್ಯಾಂತರ ಅಭಿಮಾನಿಗಳದ್ದು. ಎಷ್ಟು ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಆಯಿತು ಭಾರತದಾದ್ಯಂತ ಅಭಿಮಾನಿಗಳಿಂದ ಅಂದ್ರೆ, ಸಿಹಿ ಹಂಚಿ, ಪಟಾಕಿ ಸಿಡಿಸಿ, ಒಬ್ರಿಗೊಬ್ರು ಶುಭಾಶಯ ಕೋರ್ತಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನ ಗಮನಿಸಿದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಅವರು ಟ್ವೀಟ್ ಮೂಲಕ, ಮತ್ತೊಂದು ಕಡೆ ಒಂದು ವಿಡಿಯೋ ಮೂಲಕ ಶುಭ ಹಾರೈಸಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಆ ವಿಶ್ವಕಪ್ ಗೆದ್ದ ಬಳಿಕ ಆಟಗಾರರ ಬರುವಿಕೆಗಾಗಿ ಕಾಯ್ತಾ ಇದ್ರು ಅಭಿಮಾನಿಗಳು. ಈಗ ಆಲ್ರೆಡಿ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿರುತ್ತಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ದಿರೋದು ಅಭಿಮಾನಿಗಳು. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೋರ್ಟ್ಸ್ ಬ್ಯೂರೋ ರಿಪೋರ್ಟರ್ ಸುಮಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುಮಾ, ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ಅಂತ ಅಂದ್ರೆ, ಕೋಟ್ಯಾನುಕೋಟಿ ಅಭಿಮಾನಿಗಳ ಕನಸು ನನಸಾಗಿರೋದು, ಟೀಂ ಇಂಡಿಯಾ ಆಟಗಾರರು ಬರ್ತಿದ್ದಾರೆ ಅಂದ್ರೆ ಸಹಜವಾಗಿ ಸಂಭ್ರಮದ ವಾತಾವರಣ ಇರುತ್ತೆ. ಇವತ್ತೇನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಅಂತ? ದೂರದ ವೆಸ್ಟ್ ಇಂಡೀಸ್ನಲ್ಲಿ ಭಾರತದ ತ್ರಿವರ್ಣವನ್ನ ಭಾನೆತ್ತರಕ್ಕೆ ಹಾರಿಸಿದಂತಹ ಟೀಂ ಇಂಡಿಯಾ ಆಟಗಾರರು ಈಗಾಗಲೇ ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಬೆಳಗ್ಗೆಯಿಂದಲೇ ಕರೆಕ್ಟಾಗಿ 6 ಗಂಟೆಗೆ ಟೀಂ ಇಂಡಿಯಾ ಏರ್ಪೋರ್ಟ್ಗೆ ಆಗಮಿಸಿತು. ಬೆಳಗ್ಗೆ 5 ಗಂಟೆಯಿಂದಲೇ ಏರ್ಪೋರ್ಟ್ ಸುತ್ತ ಭಾರತ ತಂಡವನ್ನ ವಿಶ್ವ ವಿಜೇತರನ್ನ ವೆಲ್ಕಮ್ ಮಾಡ್ಕೊಳೋದಕ್ಕೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಎಲ್ಲಿ ನೋಡಿದ್ರು ನಿಮಗೆ ಭಾರತೀಯ ಆಟಗಾರರ ಫೋಟೋಗಳು ರಾರಾಜಿಸ್ತಾ ಇದೆ, ದ್ರಾವಿಡ್ ಫೋಟೋಗಳು ರಾರಾಜಿಸ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರೋಹಿತ್ ಹುಡುಗರು ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾರೆ. ಅಭಿಮಾನಿಗಳು ಕೂಡ ಆ ಒಂದು ಅದ್ಭುತ ಕ್ಷಣಗಳನ್ನ ಟೀಂ ಇಂಡಿಯಾ ಆಟಗಾರರನ್ನ ಬರಮಾಡಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಜೊತೆಗೆ ಈಗ ಬಂದ ತಕ್ಷಣ ಅವರನ್ನ ಖಾಸಗಿ ಹೋಟೆಲ್ಗೆ ಕರ್ಕೊಂಡು ಹೋಗಲಾಗುತ್ತೆ. ನಂತರ ಕರೆಕ್ಟಾಗಿ 11 ಗಂಟೆಗೆ ಆಟಗಾರರೆಲ್ಲರೂ ಕೂಡ ಪ್ರಧಾನಿ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಪ್ರಧಾನಿ ಮೋದಿ ಅವರು ವಿಶ್ವ ವಿಜೇತರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ಅದ್ಭುತ ಕ್ಷಣಗಳನ್ನ ಆಟಗಾರರು ಮೋದಿ ಅವರ ಜೊತೆ ಹಂಚಿಕೊಳ್ತಾರೆ. ಅಲ್ಲಿ ಪ್ರಧಾನಿ ಮೋದಿಯವರ ಭೇಟಿ ಆದ ನಂತರ ಇಡೀ ಟೀಂ ಇಂಡಿಯಾ ಮುಂಬೈಗೆ
ಟ್ರಾವೆಲ್ ಮಾಡುತ್ತೆ ವಿಮಾನದ ಮೂಲಕ. ಮುಂಬೈನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮುಂಬೈನಲ್ಲಿ 1-2 ಕಿಲೋಮೀಟರ್ವರೆಗೆ ಆಟಗಾರರನ್ನು ಓಪನ್ ಬಸ್ನಲ್ಲಿ ಅವರನ್ನು ಮೆರವಣಿಗೆ ಮಾಡಲಾಗುತ್ತೆ. ನಂತರ ಎಲ್ಲ ಆಟಗಾರರು ವಾಂಖೆಡೆ ಸ್ಟೇಡಿಯಂಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಇದೆ. ಅಲ್ಲಿ ಆಟಗಾರರನ್ನು ಸನ್ಮಾನ ಮಾಡೋದಕ್ಕೆ BCCI ಕೂಡ ರೆಡಿಯಾಗಿದೆ. ಅಲ್ಲಿ ಒಂದು ಅದ್ಭುತ ಕ್ಷಣಕ್ಕೆ ಇವತ್ತು ಸಾಕ್ಷಿ ಆಗುತ್ತೆ ಭಾರತ. ಅದು ಏನಂತ ಅಂದರೆ, ರೋಹಿತ್ ಶರ್ಮಾ ಅವರು ಗೆದ್ದಂತಹ ಟ್ರೋಫಿಯನ್ನು BCCIಗೆ ಹಸ್ತಾಂತರವನ್ನು ಮಾಡ್ತಾರೆ. ಶ್ರುತಿ, ಓಕೆ ಸುಮಾ, ಒಂದ್ಸರಿ ರೀಕಾಲ್ ಮಾಡೋದಾದ್ರೆ ಆ ಮ್ಯಾಚ್ನ ಹೈಲೈಟ್ಸ್ ಹೇಗಿತ್ತು? ಅವತ್ತು ಆ ಕಪ್ಪು ಗೆದ್ದಂತಹ ಖುಷಿ, ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಆ ಕಪ್ಪು ಪಡೆದುಕೊಳ್ಳುವಾಗ ರೋಬೋಟ್ ತರ ಅವ್ರು ಹೋಗಿ ಅದನ್ನ ಸ್ವೀಕಾರ ಮಾಡಿರೋದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಹಾಗಾಗಿ ಆ ದಿನದ ವಿಶೇಷತೆಯ, ಆ ದಿನದ ಪಂದ್ಯದ ಹೈಲೈಟ್ಸ್ ಒಂದ್ಸರಿ ರೀಕಾಲ್ ಮಾಡೋದಾದ್ರೆ ಅಭಿಮಾನಿಗಳಿಗೆ. ಶ್ರುತಿ, ಜೂನ್ 29, 2024 ಆ ದಿನವನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯರು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯರ ಪಾಲಿಗೆ ಅದು ಅವಿಸ್ಮರಣೀಯ ಕ್ಷಣ, ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಕ್ಷಣ. ಯಾಕೆ ಅಂತಂದರೆ, ಭಾರತ ಬರೋಬ್ಬರಿ 17 ವರ್ಷಗಳ ನಂತರ T20 ವಿಶ್ವಕಪ್ ಟ್ರೋಫಿಯನ್ನು ಎತ್ತಿ ಹಿಡಿತು. 12 ವರ್ಷಗಳ ನಂತರ ಭಾರತಕ್ಕೆ ವಿಶ್ವಕಪ್ ಟ್ರೋಫಿ ಒಲಿತು. ಆ 4 ಓವರ್ ಇದೆಯಲ್ಲ ಶ್ರುತಿ, ಕೊನೆಯ 4 ಓವರ್, 17ನೇ ಓವರ್ ತನಕನೂ ಕೂಡ ಭಾರತ ಗೆಲ್ಲುತ್ತೆ ಅಂತ ಹೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಈ ಬಾರಿನೂ ಟ್ರೋಫಿ ಮಿಸ್ ಆಯಿತು ಅಂತಾನೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. 17ನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಲಾಸನ್ ವಿಕೆಟ್ ಪಡೆದ್ರಲ್ಲ, ಆಗ ಭಾರತೀಯರಿಗೆ ಗೆಲುವಿನ ಎಲ್ಲೋ ಒಂದು ಕಡೆ ಆಸೆ ಮತ್ತೆ ಚಿಗುರ್ತು. ಫೈನಲ್ ಓವರ್ನಲ್ಲಿ ಸೂರ್ಯಕುಮಾರ್ ಯಾದವ್ ಮಿಲ್ಲರ್ ವಿಕೆಟನ್ನು ಪಡಿತಾರೆ, ಕ್ಯಾಚ್ ಹಿಡಿತಾರಲ್ಲ, ಅದ್ಭುತ ಕ್ಯಾಚ್. ಅಲ್ಲೇ ಟೀಮ್ ಇಂಡಿಯಾಗೆ ಗೆಲುವು, ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು ಅಂತಾನೆ ಹೇಳ್ಬೋದು. ನಂತರ ನಡೆದಿದ್ದೆಲ್ಲವೂ ಕೂಡ ಇತಿಹಾಸ. ಇಡೀ ಹಿಂದೂಸ್ತಾನ ಸಂಭ್ರಮಿಸಿತು. 5 ದಿನಗಳ ನಂತರ ಭಾರತ ವಿಶ್ವಕಪ್ ಗೆದ್ದು 5 ದಿನ ಆಯಿತು. 5 ದಿನಗಳ ನಂತರ ಭಾರತ ಈಗ ತಾಯ್ನಾಡಿಗೆ ಮರಳಿದೆ. ಶ್ರುತಿ, ಓಕೆ ಸುಮಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ ರಿಲೀಸ್ ಆಗ್ತಾರಾ, ಮತ್ತೊಮ್ಮೆ ಅಭಿಮಾನಿಗಳ ಜೊತೆ ಬೆರೆಯುತ್ತಾರಾ ಅನ್ನೋದು ಇವತ್ತು ನಿರ್ಧಾರ ಆಗ್ಬಿಡುತ್ತೆ. ದಾಸನ ಜೊತೆ 16 ಕೈದಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗಲಿದ್ದು ಕುತೂಹಲ ಹೆಚ್ಚು ಮಾಡಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ. ಡಿ ಗ್ಯಾಂಗ್ಗೆ ಇಂದು ಸಿಗುತ್ತಾ ಬಿಗ್ ರಿಲೀಫ್?